ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೈನಿ ಟೇಲ್ಸ್ ಕನ್ನಡ ವ್ಲಾಗ್ಸ್ಗೆ. ನಾನಿವತ್ತು ಮನೇಲಿ ಹೇಗೆ ಸಿಂಪಲ್ಲಾಗಿ ಬೇಬಿಗೆ ರಾಮನ ಗೆಟಪ್ ಹಾಕ್ಬೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಬೇಬಿ ಫೇಸ್ನ ವೆಟ್ ವೈಪ್ಸಿಂದ ವೈಪ್ ಮಾಡ್ಕೊತಾ ಇದ್ದೀನಿ. ಅಮ್ಮ ಕಣ್ಕಪ್ಪೆಲ್ಲ ಇಟ್ಟಿದ್ದಾರೆ, ಅದಕ್ಕೋಸ್ಕರ ವೈಪ್ಸ್ ವೆಟ್ಟಿರೋದ್ರಿಂದ ಅವನಿಗೆ ಸ್ವಲ್ಪ ಎಚ್ಚರ ಆಗ್ತಾ ಇರೋ ಥರ ಇದೆ, ಒದ್ದಾಡ್ತಾ ಇದ್ದಾನೆ. ಇಯರ್ಬಡ್ಸಿಂದ ತಿಲಕ ಇಟ್ಕೊತಾ ಇದ್ದೀನಿ. ಗಂಧ ಮತ್ತು ಅರಿಶಿನ ಪುಡಿ ಯೂಸ್ ಮಾಡಿಕೊಂಡು ತಿಲಕ ಇಟ್ಕೊಂಡಾದಮೇಲೆ ನಿಧಾನಕ್ಕೆ ಟೀ ಶರ್ಟ್ ಬಿಚ್ಚಿದ್ವಿ. ರಾಮಂಗೆ ಉದ್ದ ಕೂದಲಿರೋದಕ್ಕೆ ಅವರು ಯಾವಾಗಲೂ ಕೊಂಡ ಹಾಕ್ಕೊಳ್ತಾರೆ, ಆ ಎಫೆಕ್ಟ್ಗೋಸ್ಕರ ಈ ರಿಬ್ಬನ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಆರ್ಟಿಫಿಷಿಯಲ್ ಏರ್ ರಿಬ್ಬನ್ನು. ಇದನ್ನ ನಾನು ಅಮೆಝಾನಿಂದ ಪರ್ಚೇಸ್ ಮಾಡ್ಕೊಂಡಿರೋದು. ಯೂಶ್ವಲಿ ನಾನು ಯೂಸ್ ಮಾಡೋ ರಿಬ್ಬನ್ ಅದು. ಏನಂದರೆ ಗಂಟು ಹಾಕ್ಕೊಂಡಾಗ ಅದನ್ನ ನಾನು ತಲೆ ಗಂಟಿಗೆ ದಪ್ಪ ಕಾಣಿಸ್ಲಿ ಅಂತ ಹೇಳಿ ಹಾಕ್ಕೊಳ್ತೀನಿ. ಅದನ್ನ ಇವಾಗ ಪಾಪುಗೆ ಯೂಸ್ ಮಾಡಿಕೊಂಡೆ. ಹೇರ್ ಫಿಕ್ಸ್ ಮಾಡ್ಕೊಂಡು ಆದಮೇಲೆ ಸರನ ಅಲ್ಲಿಗೆ ಸುತ್ಕೊಂಡಿದ್ದೀನಿ ಒಂದು ಎಫೆಕ್ಟ್ ಕೊಡೋಕ್ಕೋಸ್ಕರ. ನೆಕ್ಸ್ಟು ಒಂದು ಖಾದಿ ಟವಲ್ನ ನೀಟಾಗಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ರಾಮ ಹೆಂಗೆ ಸೆರಗಿನ ರೀತಿ ಹಾಕಿರ್ತಾರೆ ಆ ಥರ ಹಾಕ್ಕೊಂಡು ಪಿನ್ ಹಾಕ್ಕೊಂಡೆ. ಇನ್ನೂ ಒಂದು ಖಾದಿ ಟವಲ್ನ ತೊಗೊಂಡು ಪಂಚೆ ರೀತಿ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಅದನ್ನ ತೊಗೊಂಡು ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಅದನ್ನ ಹಿಂಗೆ ನಾಟ್ ಹಾಕ್ಕೊತಾ ಇದ್ದೀನಿ ಮುಂದಕ್ಕೆ. ಸೊ ಒಂದು ಸೈಡ್ ತೊಗೊಂಡು ಹಿಂದೆ ಸಿಗಿಸ್ಕೊಂಡು ಸೇಮ್ ಅದೇ ರೀತಿ ಇನ್ನೊಂದು ಹೆಣ್ಣು ತೊಗೊಂಡು ಹಿಂದೆ ಸಿಗಿಸ್ಕೊಂಡೆ. ನಮ್ಮ ರಾಮ ಆಲ್ಮೋಸ್ಟ್ ರೆಡಿ ಇದ್ದಾರೆ. ರುದ್ರಾಕ್ಷಿ ಮಣಿ ಒಂದು ಹಾಕಬೇಕು, ಅದನ್ನು ಹಾಕ್ಕೊಳ್ಳೋಣ. ಇದು ಫೈನಲ್ ಲುಕ್. ಈ ರಾಮನ್ ಗೆಟಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇದೇ ಥರ ಬೇಬಿ ಸ್ಟೈಲಿಂಗ್ ಅಥವಾ ಬೇಬಿ ಗೆಟಪ್ಸ್ ಬಗ್ಗೆ ವಿಡಿಯೋ ಬೇಕು ಅಂದರೆ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಆಲ್ಸೋ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ, ಸೊ ದಟ್ ನೀವೇ ನನ್ನ ವಿಡಿಯೋನ ಫಸ್ಟ್ ನೋಡ್ಬೋದು. Thank you so much for watching. See you in my next video.